ಇವತ್ತಿನ ರೆಸಿಪಿ ಕೋಕೋನಟ್ ಬರ್ಫಿ. ಸ್ವೀಟ್ ಶಾಪ್ಸಲ್ಲೆಲ್ಲ ನೀವು ತಿಂದೇ ಇರ್ತೀರಾ. ತುಂಬ ಸಾಫ್ಟಾಗಿ ಹೇಗೆ ಮಾಡೋದು ಅಂತೇಳಿ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಕೋಕೋನಟ್ ಬರ್ಫಿನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಇದಕ್ಕೆ 1 ಕಪ್ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಇಲ್ಲಿ ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ನಾವು ಕಾಯಿಸ್ಕೊಳ್ಬೇಕಾಗತ್ತೆ. ಒಂದು 2 ನಿಮಿಷ ಆದಮೇಲೆ ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇವಾಗ ನಾನಿಲ್ಲಿ ಮೊದಲೇ ಕಾಯ್ದಿರ್ತಕ್ಕಂಥ ಹಾಲನ್ನು ತೊಗೊಂಡಿದ್ದೀನಿ. ನೀವೇನಾದರೂ ಹಸಿ ಹಾಲನ್ನು ತೊಗೊಂಡಿದ್ರೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಇವಾಗ ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನಿಲ್ಲಿ ಕೊಬ್ಬರಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕೊಬ್ಬರಿನ ಮೇಲ್ಗಡೆ ಬ್ಲ್ಯಾಕ್ ಪಾರ್ಟ್ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡಿಕೊಂಡು 1.5 ಕಪ್ಪಷ್ಟು ಕೊಬ್ಬರಿ ಪೌಡರ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಹಾಲಿಗೆ 1.5 ಕಪ್ಪಷ್ಟು ಕೊಬ್ಬರಿ ಪೌಡರು. ಈಗ ಈ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ 1.5 ಟೇಬಲ್ ಸ್ಪೂನಷ್ಟು ಹಾಲಿನ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಹಾಲಿನ ಪೌಡರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಬಟ್ ಹಾಲಿನ ಪೌಡರ್ ಹಾಕೋದ್ರಿಂದ ಕೋವಾ ಹಾಕಿರೋ ಥರ ನಮಗೆ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಇದ್ದರೆ ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಳ್ಳಿ. ಹಾಲಿನ ಪೌಡರ್ ಹಾಕಿದ ಮೇಲೆ ಇದ್ರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ, ಅಂದರೆ ಕೊಬ್ಬರಿ ಹಾಕಿದ್ದೀವಲ್ಲ ಅದ್ರ ಜೊತೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಆದಮೇಲೆ ನಾನಿಲ್ಲಿ 3/4 ಕಪ್ಪು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಹಾಲು, 1.5 ಕಪ್ಪು ಕೊಬ್ಬರಿ ಪುಡಿ, ಹಾಗೆ 3/4 ಕಪ್ಪು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಇದೇ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಬೋದು. ನಾನು ಎಲ್ಲದನ್ನು ಕೂಡ ಒಂದೇ ಮೆಷರಿಂಗ್ ಕಪ್ಪಲ್ಲಿ ತೋರಿಸಿದ್ದೀನಿ. ನಿಮ್ಮಲ್ಲಿ ಮೆಷರಿಂಗ್ ಕಪ್ ಇಲ್ಲ ಅಂತ ಅಂದರೆ ಯಾವುದಾದ್ರೂ ಒಂದು ಲೋಟ ಅಥವಾ ಬೌಲ್ ಅಳತೆನ ಇಟ್ಕೊಳ್ಳಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ನೋಡಿ. ಸಕ್ಕರೆ ಕರಗ್ತಾ ಇದೆ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ನಮಗೆ ತಳ ಬಿಟ್ಟು ಬರಬೇಕು, ಒಂದು ಮುದ್ದೆ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅಲ್ಲಿವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿನಲ್ಲಿ ಸಾಕಷ್ಟು ಎಣ್ಣೆ ಅಂಶ ಇರೋದ್ರಿಂದ ತುಪ್ಪ ಜಾಸ್ತಿ ಹಾಕೋ ಅಂಥ ಅವಶ್ಯಕತೆ ಇಲ್ಲ. 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಈಗ ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇರ್ಬೋದು, ಗಟ್ಟಿ ಆಗ್ತಾ ಬಂದಿದೆ. ಈಗ ನಾವು ಸ್ವಲ್ಪ ತಗೊಂಡು ಈ ರೀತಿ ನೋಡಿದ್ರೆ ಅದು ಉಂಡೆ ಮಾಡೋ ಅದಕ್ಕೆ ಬಂದಿರುತ್ತೆ. ಇವಾಗ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಅರ್ಥ. ಎಲ್ಲ ತಳ ಬಿಟ್ಟಿದೆ, ಒಂದು ಮುದ್ದೆ ಆಕಾರಕ್ಕೆ ನಾವು ಉಂಡೆ ಕಟ್ಬೋದು, ಅಷ್ಟು ಕನ್ಸಿಸ್ಟೆನ್ಸಿ ಬಂದಿದೆ. ಇವಾಗ ನಾನು ಒಂದು ಅರ್ಧ ಭಾಗ ಮಾತ್ರ ಇಲ್ಲಿ ಒಂದು ಬಟರ್ ಪೇಪರ್ ಇಟ್ಕೊಂಡಿದ್ದೀನಿ. ಈ ಬಟರ್ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಪೇಪರೇ ಹಾಕಬೇಕು ಅಂತ ಏನಿಲ್ಲ. ಒಂದು ಪ್ಲೇಟ್ ತಗೊಂಡು ಅದು ಕೆಳಗಡೆ ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿ ನೀವು ಈ ರೀತಿ ಹಾಕ್ಕೊಳ್ಬೋದು. ಈಗ ಅರ್ಧ ಭಾಗದಷ್ಟನ್ನು ತಗೊಂಡು ನಾನಿಲ್ಲಿ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ರೌಂಡ್ ಶೇಪಲ್ಲಿ ಬೇಕು ಅಂದರೆ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಸ್ಕ್ವೇರ್ ಆಗಿ ಮಾಡ್ಕೊತೀನಿ ಅಂದರೆ ಆ ರೀತಿನೂ ಮಾಡ್ಕೊಳ್ಬೋದು. ಇನ್ನು ಅರ್ಧ ಭಾಗದಷ್ಟಕ್ಕೆ ನಾನಿಲ್ಲಿ ಗ್ರೀನ್ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಬಂದು ಕಂಪ್ಲೀಟ್ಲಿ ಆಪ್ಷನಲ್ಲು, ನಾನು ಯಾರಿಗೂ ಪ್ರಿಫರ್ ಮಾಡಲ್ಲ ಹಾಕಿ ಅಂತ ಹೇಳಿ. ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಫುಡ್ ಕಲರ್ ಇಲ್ಲ ಅಂತ ಅಂದರೆ ರೋಸ್ ಸಿರಪ್ಪು ಅಥವಾ ಚಾಕ್ಲೇಟ್ ಸಿರಪ್ಪು ಈ ಥರದ್ದು ಏನಾದರೂ ಹಾಕ್ಕೊಳ್ಬೋದು. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನು ನೋಡಿ ಹಾಕ್ಕೊಳ್ಳಿ. ಅಥವಾ ಕಂಪ್ಲೀಟ್ ನಾವು ವೈಟ್ ಕಲರಲ್ಲೇ ಮಾಡ್ಕೋತೀವಿ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಮುಂಚೆನೇ ಹೀಗೆ ಸ್ಪ್ರೆಡ್ ಮಾಡಿದ್ವಲ್ಲ ಅದ್ರ ಮೇಲೆ ಇದನ್ನು ಕೂಡ ಹಾಕಿ ಈಕ್ವಲ್ ಆಗಿ ನಾವು ಮತ್ತೆ ಸ್ಪ್ರೆಡ್ ಮಾಡಿಕೊಂಡು ಲೆವೆಲ್ ಮಾಡ್ಕೋಬೇಕಾಗತ್ತೆ. ತುಂಬಾ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಸಾಕು ಕರಗೋಗುತ್ತೆ, ಅಷ್ಟು ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬೇಕಾದರೆ ಡೆಸಿಗೇಟೆಡ್ ಕೋಕೋನಟ್ ಉಪಯೋಗಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು. ಇವಾಗ ನೋಡಿ ನಾನು ನೀಟಾಗಿ ಲೆವೆಲ್ ಮಾಡಿದ್ದೀನಿ. ಇದನ್ನು ಒಂದು 2 ಅವರ್ಸ್ ನಾವು ಸೆಟ್ ಆಗ್ಲಿಕ್ಕೆ ಬಿಡಬೇಕಾಗತ್ತೆ. ಮೇಲ್ಗಡೆ ನಾನು ಸಿಲ್ವರ್ ವರಾಕ್ನ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಸೇಮ್ ನಮಗೆ ಸ್ವೀಟ್ ಶಾಪಲ್ಲಿ ಏನು ತೊಗೊಬರ್ತೀವಿ ಅದೇ ಥರ ಫೀಲ್ ಆಗುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಇದು ರೆಡಿಯಾಗಿದೆ. ನಾನೊಂದು 2 ಅವರ್ಸು ಸೆಟ್ ಆಗ್ಲಿಕ್ಕೆ ಬಿಡ್ತೀನಿ. 2 ಅವರ್ಸ್ ಆದಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಬಂದಿರುತ್ತೆ ಅಂತೇಳಿ. ಸೆಟ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಸೆಟ್ ಆಗಿದೆ. ಇದನ್ನು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ನೀವು ಕೂಡ ಈ ಸ್ವೀಟನ್ನು ಮನೆಯಲ್ಲಿ ಮಾಡಿ ಆಮೇಲೆ ಹೇಗೆ ಬಂತು ಅಂತೇಳಿ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ನೆಕ್ಸ್ಟ್ ರೆಸಿಪಿ ಮಾಡೋದಕ್ಕೆ ಒಂದು ಉತ್ಸಾಹ ಅಂತ ಹೇಳಿ ಸಿಗುತ್ತೆ. ಹಾಗೆ ರೆಸಿಪಿನ ಲೈಕ್ ಮಾಡಿ.
ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ರೆಸಿಪಿನ ಶೇರ್ ಮಾಡೋದಂತೂ ಮರಿಬೇಡಿ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ. ನಾನು ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇನ್ನು ಹೆಚ್ಚು ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.